ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಅಂಕಗಳ ಕುರಿತು ಚರ್ಚೆ ಮಾಡೋಣ. ಯಾಕೆ ಕಟ್ ಆಫ್ ಅಂಕಗಳ ಕುರಿತು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದರೆ, ಮತ್ತು ಇದರ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತಂದರೆ, ಇವಾಗ 2025ರಲ್ಲಿ ತಾವು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಪರೀಕ್ಷೆಯನ್ನು ಬರಿತಾ ಇದ್ದೀರಾ. ಈ ಒಂದು ಪರೀಕ್ಷೆನ ಬರಿಬೇಕಾದ್ರೆ ನಮಗೆ ಪ್ರೀವಿಯಸ್ ಇಯರ್ನ ಕಟ್ ಆಫ್ ಬಗ್ಗೆ ಐಡಿಯಾ ಇರಲೇಬೇಕು. ಯಾಕೆ ಐಡಿಯಾ ಇರಬೇಕು ಅನ್ನೋದು ತಮಗೆ ಗೊತ್ತಿರಲಿ. ಎಸ್ಪೆಷಲಿ ಯಾರು ಪ್ರಥಮ ಬಾರಿಗೆ ಈ ಒಂದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮನ್ನು ಬರೀತಾ ಇದ್ದೀರಾ, ಅವರಿಗೆ ಒಂದು ಕ್ಲಿಯರ್ ಆಗಿ ಒಂದು ಐಡಿಯಾ ಇರಬೇಕಾಗುತ್ತೆ ಪ್ರೀವಿಯಸ್ ಇಯರ್ನ ಕಟ್ ಆಫ್ ಎಷ್ಟು ಅಂತ. ಯಾಕಂದ್ರೆ ಆ ಒಂದು ಜಡ್ಜ್ಮೆಂಟ್ ಮೇಲೆ, ಆ ಒಂದು ಐಡಿಯಾ ಮೇಲೆ ಈ ಒಂದು ಕಾಂಪಿಟೇಷನ್ ಆಗಿರಬಹುದು ಅಥವಾ ಎಲ್ಲಿಯ ತನಕ ನಾವು ಅಟೆಂಡ್ ಮಾಡಬೇಕು ಕ್ವಶನ್ಸ್ಗಳನ್ನ, ಮತ್ತು ಜನರಲ್ ಕಾಂಪಿಟೇಷನ್ ಎಷ್ಟಿರುತ್ತೆ ಅನ್ನೋದು ತಮಗೆ ಗೊತ್ತಾಗುತ್ತೆ. ಕಮಿಂಗ್ ಟು ದ ಪಾಯಿಂಟ್, ಈಗ ಕಾಂಪಿಟೇಷನ್ ಅನ್ನೋದು ಪ್ರೀವಿಯಸ್ ಇಯರ್ನ ಕಟ್ ಆಫ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಆ ವರ್ಷ ಅಂದ್ರೆ 2025ರಲ್ಲಿ ಎಷ್ಟು ಜನ ಈ ಒಂದು ಎಕ್ಸಾಮ್ಗೆ ಅಪ್ಲೈ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಫ್ಯಾಕ್ಟ್ ಏನು ಅಂತಂದ್ರೆ, ಅಪ್ಲೈ ಮಾಡಿದಂತಹ ಎಲ್ಲಾ ಅಭ್ಯರ್ಥಿಗಳು ಸೀರಿಯಸ್ ಆಗಿ ಓದೋದಿಲ್ಲ ಅಥವಾ ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡಿರೋದಿಲ್ಲ. ಸುಮಾರು 20,000, 30,000 ಅಥವಾ 1,00,000 ಜನ ಅಪ್ಲಿಕೇಶನ್ ಹಾಕಿದ್ರೂ ಸಹ 10% ಸ್ಟೂಡೆಂಟ್ಸ್ ಸೀರಿಯಸ್ ಆಗಿ ಮತ್ತು ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡಿರ್ತಾರೆ. ಹಾಗಾಗಿ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಮ್ಯಾಟರ್ ಆಗೋದಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಈ ಒಂದು ಕಟ್ ಆಫ್ ಅನ್ನ ನೋಡಿದ್ರೆ ತಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಇದು 2016ರ ಒಂದು ರೆಸಿಡ್ಯೂವಲ್ ಪೇರೆಂಟ್ ಕೇಡರ್, ಅಂದ್ರೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಏನ್ ಕರಿತೀವಿ, ಅವರನ್ನ ಹೊರತುಪಡಿಸಿ ಉಳಿದ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಹ ಕಟ್ ಆಫ್ ಆಗುತ್ತೆ. ಇದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ನ ಒಂದು ಕಟ್ ಆಫ್, ಅಫಿಷಿಯಲ್ ಕಟ್ ಆಫ್ ಆಗುತ್ತೆ. ನೀವು ಒಂದು ಕಟ್ ಆಫ್ ಅನ್ನು ಅಬ್ಸರ್ವ್ ಮಾಡಬೇಕು. ಯಾಕೆಂತಂದ್ರೆ ಫಸ್ಟ್ ನಾವು GM ಅಲ್ಲಿ ನೋಡೋಣ. ಸೊ ಯಾರಾದ್ರೂ GM ಅಭ್ಯರ್ಥಿಗಳು ಇದ್ರೆ, ಇವತ್ತಿನ ಸೆಷನ್ ಅನ್ನ ನೋಡ್ತಾ ಇದ್ರೆ ತಮಗೆ ಎಷ್ಟು ಒಂದು ಕಾಂಪಿಟೇಷನ್ ಇತ್ತು 2016ರಲ್ಲಿ ಅಂತಂದ್ರೆ, ಸೊ ಪ್ಯೂರ್ GM ನಮ್ದು ಯಾವುದೇ ರೀತಿಯಾದಂತಹ ರಿಸರ್ವೇಶನ್ ಇಲ್ಲ ಅಂತಂದ್ರೆ 49.18ಗೆ ಕಟ್ ಆಫ್ ನಿಂತಿದೆ. ಔಟ್ ಆಫ್ 100% ಅಂತ ಕೊಟ್ಟಿದ್ದಾರೆ. ಅಂದ್ರೆ ತಮಗೆ ಗೊತ್ತಿರಲಿ, ಈ ಒಂದು ಎಕ್ಸಾಮ್ ಏನಿದೆ ಪೇಪರ್ 1 ಮತ್ತು ಪೇಪರ್ 2 ಎರಡು ಪೇಪರ್ಗಳನ್ನ ಒಂದು ಹೊಂದಿರುತ್ತೆ. ಪೇಪರ್ 1 ನಲ್ಲಿ 100 ಅಂಕಗಳಿಗೆ 100 ಪ್ರಶ್ನೆಗಳಿರುತ್ತೆ. ಪೇಪರ್ 2 ಕೂಡ 100 ಅಂಕಗಳಿಗೆ 100 ಪ್ರಶ್ನೆ ಇರುತ್ತೆ. ಅಂದ್ರೆ ಟೋಟಲ್ ಆಗಿ 200 ಅಂಕಗಳಿಗೆ ಈ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಇಲ್ಲಿ GM ನಲ್ಲಿ ಅಭ್ಯರ್ಥಿ ಏನ್ ಮಾಡಿದಾನೆ ಅಂತಂದ್ರೆ, 2016ರಲ್ಲಿ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 50 ಅಂದ್ರೆ 49.18 ಅಂತಂದ್ರೆ ಔಟ್ ಆಫ್ 200ಗೆ 100 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ದಾನೆ. ಇದು ಪರ್ಸೆಂಟೈಲ್ ಅಲ್ಲಿ ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಸ್ಕೋರ್ ಎಷ್ಟಿತ್ತು ಔಟ್ ಆಫ್ 200ಗೆ ಅಂತಂದ್ರೆ ಅರೌಂಡ್ 100. ಅಂದ್ರೆ ಅರ್ಥ ಮಾಡ್ಕೊಂಡ್ಬಿಡಿ, ನೀವು ಕೂಡ GM ಅಲ್ಲಿ ಇದ್ರೆ ನೆಗೆಟಿವ್ ಆಗದೆ ಇರೋ ತರ ನೋಡ್ಕೊಂಡು 50% ಸ್ಕೋರ್ ಮಾಡಿದ್ರು ಕೂಡ ನೀವು ಕಾಂಪಿಟೇಷನ್ ಅಲ್ಲಿ ಇರ್ತೀರಾ. ಸೊ ನಿಮ್ಮ ಒಂದು ಹೆಸರೇನಿದೆ ಅದು ಲಿಸ್ಟ್ ನಲ್ಲಿ ಬರುತ್ತೆ. ಇಲ್ಲ ತಮ್ಮದು ಯೋಜನಾ ನಿರಾಶ್ರಿತರು ಇತ್ತು ಅಂತಂದ್ರೆ, ಈ ವರ್ಷ ರೋಸ್ಟ್ರಲ್ಲಿ ಸೀಟ್ಸ್ ಇತ್ತು ಅಂದ್ರೆ ಎಷ್ಟಿದೆ ಕಟ್ ಆಫ್ 41.75%. ಸೊ 200ಗೆ ಎಷ್ಟಾಗುತ್ತೆ ಸ್ಕೋರ್? ಅದು ಅರೌಂಡ್ 82 ಮಾರ್ಕ್ಸ್ ಆಗುತ್ತೆ. ಹಾಗೆ GM ಕನ್ನಡ ಮೀಡಿಯಂ ಇದೆ ಅಂತಂದ್ರೆ 51.68 ಆಗುತ್ತೆ ಕಟ್ ಆಫ್. ರೂರಲ್ ಇತ್ತು ಅಂತಂದ್ರೆ 46.31 ಆಗುತ್ತೆ. ಹಾಗೆ ವುಮೆನ್ಗೆ 30.37. ಅರ್ಥ ಮಾಡ್ಕೊಳ್ಳಿ ಎಷ್ಟು ಕಾಂಪಿಟೇಷನ್ ಕಮ್ಮಿ ಇದೆ ಇದರಲ್ಲಿ ಅಂತ. ಔಟ್ ಆಫ್ 200ಗೆ ಜಸ್ಟ್ ಅರೌಂಡ್ 62 ಮಾರ್ಕ್ಸ್. 62 ಮಾರ್ಕ್ಸ್ ಸ್ಕೋರ್ ಮಾಡಿದ್ರು ಕೂಡ ತಾವು ಸೆಲೆಕ್ಟ್ ಆಗ್ತೀರಾ. ಇಲ್ಲ ಎಕ್ಸ್ ಆರ್ಮಿ ಇದ್ದೀರಾ ಅಂತಂದ್ರೆ ಅರೌಂಡ್ 21 ಮಾರ್ಕ್ಸ್ ಇದೆ. 200ಗೆ 42 ಮಾರ್ಕ್ಸ್ ಆಗುತ್ತೆ. ಸೊ ಇದು GM ಆಯ್ತು. ಇವಾಗ ಕ್ಯಾಟಗರಿ 1 ಅಲ್ಲಿ ನೋಡೋಣ. ಸೊ GM ಗಿಂತ ಯಾವಾಗ್ಲೂ ಕೂಡ ಯಾವುದೇ ಕ್ಯಾಟಗರಿಯಲ್ಲಿ ಹೋದ್ರೂ ಕೂಡ 10ರಿಂದ 15 ಮಾರ್ಕ್ಸ್ ಕಮ್ಮಿ ಇರುತ್ತೆ ಅಷ್ಟೇ, ಜಾಸ್ತಿ ಏನಿರೋದಿಲ್ಲ. 10ರಿಂದ 15 ಮಾರ್ಕ್ಸ್ ಕಮ್ಮಿ ಬರುತ್ತೆ GM ಇಂದ ಪ್ಲಸ್ ಅದರ್ ಕ್ಯಾಟಗರೀಸ್ಗೆ. ಈಗ ಪ್ಯೂರ್ ಕ್ಯಾಟಗರಿ 1 ಇದೀವಿ ಅಂತಂದ್ರೆ 38 ಇದೆ, 38%. ಅಂದ್ರೆ ಅರೌಂಡ್ ನಿಮಗೆ ಒಂದು 75-80 ತನ ಸ್ಕೋರ್ ಮಾಡಿದ್ರು ಕೂಡ ಕ್ಯಾಟಗರಿ 1 ಅಲ್ಲಿ ಬರುತ್ತೆ. ಕ್ಯಾಟಗರಿ 1 ರೂರಲ್ ಇತ್ತು ಅಂತಂದ್ರೆ 39 ಇದೆ, ಅರೌಂಡ್ 40 ಬರುತ್ತೆ ಇದು. ಸೊ ಅಂದ್ರೆ 200ಗೆ 80 ಮಾರ್ಕ್ಸ್ ಆಗುತ್ತೆ. ಸೊ ವುಮೆನ್ ಇದೀರಿ ಕ್ಯಾಟಗರಿ 1 ಅಲ್ಲಿ ಅಂತಂದ್ರೆ ಎಷ್ಟು ಕಮ್ಮಿ ಇದೆ ವುಮೆನ್ಗೆ ನೋಡಿ, ಅರ್ಥ ಮಾಡ್ಕೊಳ್ಳಿ. 17.56 ಅಷ್ಟೇ ವುಮೆನ್ಗೆ. ಎಷ್ಟು ಕಾಂಪಿಟೇಷನ್ ಕಮ್ಮಿ ಇದೆ ವುಮೆನ್ಗೆ. ಯಾರಾದ್ರೂ ವುಮೆನ್ ಇದ್ರಿ ಅಂತಂದ್ರೆ ಸ್ವಲ್ಪ ಸೀರಿಯಸ್ ಆಗಿ ಓದಿದ್ರು ಕೂಡ ನೀವು ಸೆಲೆಕ್ಟ್ ಆಗ್ತೀರಾ ಈ ವರ್ಷ. ಇವಾಗ 2A ಕ್ಯಾಟಗರಿಯಲ್ಲಿ ನೋಡೋಣ.
Pivot 2 ಇದೆ ಅಂತಂದ್ರೆ 40% ಅಂದ್ರೆ 80 ಮಾರ್ಕ್ಸ್. ಹಾಗೆ PDP ಇದೆ ಅಂತಂದ್ರೆ 33%. ಹಾಗೆ 2A ಕನ್ನಡ ಮೀಡಿಯಂ ಇದೆ ಅಂತಂದ್ರೆ 48 ಮಾರ್ಕ್ಸ್. 2A ರೂರಲ್ ಇದೆ ಅಂತಂದ್ರೆ 38 ಮಾರ್ಕ್ಸ್. 2A ವುಮೆನ್ ಇದೆ ಅಂತಂದ್ರೆ 24 ಮಾರ್ಕ್ಸ್. ಅಷ್ಟು ಕಟ್ ಆಫ್ ಕಮ್ಮಿ ಇದೆ, 24%. ಸೊ ಇಲ್ಲಿ 2B ವುಮೆನ್ ಅಲ್ಲಿ ನೋಡೋಣ. 2B ವುಮೆನ್ ಅಲ್ಲಿ ಸೊ ಎಷ್ಟಿದೆ? 2B ವುಮೆನ್ ಅಲ್ಲಿ 29%, 2B ರೂರಲ್ 46%, 2B ಪ್ಯೂರ್ 2B 37%. ಎಲ್ಲವನ್ನ ಕೂಡ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ. ನೀವು ಇಂಟು 2 ಮಾಡ್ಕೊಂಡ್ರೆ ಮಾರ್ಕ್ಸ್ ಸಿಕ್ಬಿಡುತ್ತೆ. ಎಷ್ಟು ಕಟ್ ಆಫ್ ಇದೆ ಅನ್ನೋದು ಮಾರ್ಕ್ಸ್ ಗೊತ್ತಾಗ್ಬಿಡುತ್ತೆ ನಿಮ್ಮ ಕ್ಯಾಟಗರಿಗೆ, ಪರ್ಟಿಕ್ಯುಲರ್ ಕ್ಯಾಟಗರಿಗೆ. ಸೊ 3A ವುಮೆನ್ ಇದೀರ ಅಂತಂದ್ರೆ ಎಲ್ಲೂ ಕೂಡ 27 ಮಾರ್ಕ್ಸ್ ಇದೆ. ಸೊ ಯಾರಾದ್ರೂ ವುಮೆನ್ ಇದ್ರೆ ನೀವು ಒಂದು 30 ಅಥವಾ 40% ಸ್ಕೋರ್ ಮಾಡಿದ್ರೆ ಅಂದ್ರೆ 200ಗೆ ಅರೌಂಡ್ ಒಂದು 60 to 80 ಸ್ಕೋರ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಈ ವರ್ಷ ಸೆಲೆಕ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು 3A ರೂರಲ್ ಅಲ್ಲಿ ಎಷ್ಟಿದೆ ಸ್ಕೋರು? 46.06 ಇದೆ. ಹಾಗೆ 3A ಅಲ್ಲಿ 46.56 ಇದೆ. 3A 3B ಮತ್ತು GM ನಲ್ಲಿ ಯಾವಾಗಲೂ ಕೂಡ ಹೆಚ್ಚು ಕಮ್ಮಿ 2-3 ಮಾರ್ಕ್ಸ್ ಅಷ್ಟೇ ವೇರಿಯೇಷನ್ ಬರುತ್ತೆ. ಕೆಳಗಡೆ 3B ಕೊಟ್ಟಿದ್ದಾರೆ ನೋಡಿ, 3B ವುಮೆನ್ ಇದೆ, ಇಲ್ಲಿ ಕೊಟ್ಟಿದ್ದಾರೆ 22% ಇದೆ. 3B ರೂರಲ್ 45%, 3B 47%. ಸೊ ನೋ ಡಿಫರೆನ್ಸ್. 3B 3A ಮತ್ತು GM 1-2 ಮಾರ್ಕ್ಸ್ ಅಷ್ಟೇ ವೇರಿಯೇಷನ್ ಇರುತ್ತೆ. ಇನ್ನು SC ಅಲ್ಲಿ SC ವುಮೆನ್ ಅಲ್ಲಿ 21%, SC ರೂರಲ್ ಅಲ್ಲಿ 40%, SC KMS ಕನ್ನಡ ಮೀಡಿಯಂ ಅಲ್ಲಿ 46%, SC PDP 37%, ಪ್ಯೂರ್ SC 44%. ಇನ್ನು ST ವುಮೆನ್ ಅಲ್ಲಿ 29%, ST ರೂರಲ್ ಅಲ್ಲಿ 40%, ST ಅಲ್ಲಿ 47%. ಸೊ ಇದಕ್ಕೆ ಇಂಟು 2 ಮಾಡ್ಕೊಂಡ್ರೆ ಮಾರ್ಕ್ಸ್ ಸಿಕ್ಬಿಡುತ್ತೆ, ಎಷ್ಟು ಮಾರ್ಕ್ಸ್ ತಮಗೆ ತಗೋಬೇಕು ಅಂತ. ಸೊ ಈ ಒಂದು ರೆಸಿಡ್ಯೂವಲ್ ಪೇರೆಂಟ್ ಕೇಳಿದ್ದು ಕಟ್ ಆಫ್ ಅನ್ನ ನೋಡಿದ್ಮೇಲೆ ತಮಗೆ ಒಂದು ರಫ್ ಆಗಿ ಐಡಿಯಾ ಬಂದಿರುತ್ತೆ. ಎಷ್ಟು ಸ್ಕೋರ್ ಮಾಡಬೇಕು ಅಂತಂದ್ರೆ, ಟಾರ್ಗೆಟ್ ಎಷ್ಟು ಸೆಟ್ ಮಾಡ್ಕೋಬೇಕು ಅಂತಂದ್ರೆ 50% ಸ್ಕೋರ್ ಮಾಡಬೇಕು. 50 to 60% ನಾವು ಸ್ಕೋರ್ ಮಾಡಬೇಕು ಮತ್ತು ನೆಗೆಟಿವ್ ಆಗದೆ ಇರೋ ತರ ಸ್ಕೋರ್ ಮಾಡಬೇಕು. ಸೊ ಯಾವ ರೀತಿ ಇದನ್ನ ನೆಗೆಟಿವ್ ಅನ್ನ ಕಮ್ಮಿ ಮಾಡ್ಕೋಬೇಕು ಅನ್ನೋದನ್ನ ಕೂಡ ಪ್ರಾಕ್ಟೀಸ್ ಮಾಡಬೇಕು. ಸಮ್ ಮಾಕ್ ಟೆಸ್ಟ್ ಅನ್ನ ತೆಗೆದುಕೊಂಡ್ರೆ ತಮಗೆ ಪ್ರಾಕ್ಟೀಸ್ ಆಗುತ್ತೆ. ತಾವೇನಾದ್ರೂ ಧಾರವಾಡ ಅಥವಾ ಬೇರೆ ಕಡೆ ಸ್ಟಡಿ ಮಾಡ್ತಾ ಇದ್ರೆ ಆಫ್ಲೈನ್ ಅಲ್ಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳ ಮಾಕ್ ಟೆಸ್ಟ್ ಅನ್ನು ತೆಗೆದುಕೊಳ್ಬಹುದು. ಅಕಾರ್ಡಿಂಗ್ ಟು ಸಿಲೆಬಸ್ ಮಾಕ್ ಟೆಸ್ಟ್ ಅನ್ನು ತೆಗೆದುಕೊಳ್ಬೇಕು. ಇಲ್ಲ ಆನ್ಲೈನ್ ಅಲ್ಲಿ ತಾವೇನಾದ್ರೂ ಮನೆಯಲ್ಲಿ ಕೂತು ಸ್ಟಡಿ ಮಾಡ್ತಾ ಇದ್ರೆ ಜಾಯಿನ್ ಟು ಲರ್ನ್ ಆಪ್ ನಲ್ಲಿ ಟೆಸ್ಟ್ ಸಿರೀಸ್ ಇರುತ್ತೆ. ಸೊ ಅಲ್ಲೂ ಕೂಡ ಮಾಕ್ ಟೆಸ್ಟ್ ಅನ್ನು ಅಟೆಂಡ್ ಮಾಡಬಹುದು. ಸೊ ಕಮಿಂಗ್ ಟು ದ ಪಾಯಿಂಟ್, ಇವಾಗ ಹೈದರಾಬಾದ್ ಕರ್ನಾಟಕದ್ದು ಆವಾಗಿನ ಕಟ್ ಆಫ್ ಅನ್ನ ನೋಡೋಣ. ಸೊ ಇಲ್ಲಿ GM ವುಮೆನ್ ಅಲ್ಲಿ ಎಷ್ಟಿದೆ? ಜಸ್ಟ್ 19%, ಅಂದ್ರೆ 20 ಮಾರ್ಕ್ಸ್ ಅಂತ ಅನ್ಕೊಂಡ್ರು 40 ಮಾರ್ಕ್ಸ್ಗೆ ಸೊ ಅಲ್ಲಿ ಆಗ್ಬಿಟ್ಟಿದೆ. GM ರೂರಲ್ ಅಲ್ಲಿ ಎಷ್ಟಿದೆ? 38 ಇದೆ. GM KMS ನಲ್ಲಿ 42%, GM PDP ಅಲ್ಲಿ 29, ಪ್ಯೂರ್ GM ಅಲ್ಲಿ 38, ಹಾಗೆ 2A ರೂರಲ್ ಅಲ್ಲಿ 26, 2A ಅಲ್ಲಿ 37, ಸೊ SC ಅಲ್ಲಿ 34, SC ಪ್ಯೂರ್ SC ಅಲ್ಲಿ 36 ಹಾಗೂ ST ಅಲ್ಲಿ 36. ಬಟ್ ಇಲ್ಲಿ 3B 3A ಮಿಸ್ ಆಗಿದೆ. ಯಾಕೆ ಮಿಸ್ ಆಗಿದೆ ಅಂತ ಗೊತ್ತಾಗುತ್ತಾ ತಮಗೆ? ಸೊ ಇಲ್ಲಿ ಬಿಕಾಸ್ ಆ ಟೈಮ್ನಲ್ಲಿ ವೇಕೆನ್ಸಿ ಇರಲಿಲ್ಲ, ಆ ಪರ್ಟಿಕ್ಯುಲರ್ ಕ್ಯಾಟಗರಿಯಲ್ಲಿ ವೇಕೆನ್ಸೀಸ್ಗಳು ಇರೋದಿಲ್ಲ, ಹಾಗಾಗಿ ಅದನ್ನ ಇಲ್ಲಿ ಕೊಟ್ಟಿಲ್ಲ. ಸೊ ಹಾಗಾದ್ರೆ ಆ ಅಭ್ಯರ್ಥಿಗಳು ಪ್ಯೂರ್ GM ಅಲ್ಲೇ ಫೈಟ್ ಮಾಡಬೇಕಾಗುತ್ತೆ. ಪ್ಯೂರ್ GM ಶೀಟ್ಸ್ ಏನಿರುತ್ತೆ, ಈ ಒಂದು GM ಶೀಟ್ಸ್ಗೆ ಅವರು ಫೈಟ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ವರ್ಷದ ರೋಸ್ಟ್ರಲ್ಲೂ ಕೂಡ ಏನಾದರೂ ನಿಮ್ಮ ಪರ್ಟಿಕ್ಯುಲರ್ ಕ್ಯಾಟಗರಿಯಲ್ಲಿ ಸೀಟ್ಸ್ಗಳು ಅಲಾಟ್ ಇರಲಿಲ್ಲ ಅಂತಂದ್ರೆ ಪ್ಯೂರ್ GMಗೆ ತಾವು ಫೈಟ್ ಮಾಡಬೇಕಾಗತ್ತೆ. ಸೊ ಇಷ್ಟು ಈ ಒಂದು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ನ ಕಟ್ ಆಫ್ಗಳ ಕುರಿತು ಚರ್ಚೆ ಆಗಿರುತ್ತೆ. ಪ್ಲಸ್ ತಮಗೆ ಎಷ್ಟು ಟಾರ್ಗೆಟ್ ಅನ್ನು ಸೆಟ್ ಮಾಡ್ಕೋಬೇಕು ಇವಾಗ ಕಮ್ಮಿಂಗ್ 2025 ಒಂದು ಎಕ್ಸಾಮ್ಗೆ ಅಂತ ಹೇಳಿ ಕೂಡ ಚರ್ಚೆ ಆಗಿರುತ್ತೆ. ಇವತ್ತಿನ ಚರ್ಚೆಯ ಕುರಿತು ಏನಾದರೂ ಡೌಟ್ಸ್ಗಳು ಇತ್ತು ಅಂತಂದ್ರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಬಹುದು. ಪ್ಲಸ್ ಜಾಯಿನ್ ಟು ಲರ್ನ್ ಆಪ್ ನಲ್ಲಿ ಕೂಡ ಮಾಕ್ ಟೆಸ್ಟ್ಗಳು ನಡೀತಾ ಇದೆ ಈ ಒಂದು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ಗೆ. ಸೊ ಅಲ್ಲೂ ಕೂಡ ಮಾಕ್ ಟೆಸ್ಟ್ ಅನ್ನು ಅಟೆಂಡ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.